ಎಲ್ಲರಿಗೂ ನಮಸ್ಕಾರ. ಕೆಮಿಸ್ಟ್ರಿಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಕೆಮಿಸ್ಟ್ರಿ ಏನಾದರೂ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ರೆ DSC ಡಿಸ್ಕ್ರೀಟ್ ಸಬ್ಜೆಕ್ಟ್ ಅಂತ ತೊಗೊಂಡಿದ್ರೆ ಅದರಲ್ಲಿ 4 ಯೂನಿಟ್ ಇರುತ್ತೆ. ಆ 4 ಯೂನಿಟಲ್ಲಿ 4th ಯೂನಿಟ್ ಏನಿದೆಯಲ್ಲ ಅದು ಅನಾಲಿಟಿಕಲ್ ಕೆಮಿಸ್ಟ್ರಿ, ಯೂನಿಟ್ 1 ಏನಿದೆಯಲ್ಲ ಅದಕ್ಕೆ ನಾವು ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಪೋರ್ಷನ್ ಬರುತ್ತೆ ಸ್ಟ್ಯಾಟಿಸ್ಟಿಕಲ್ ಟ್ರೀಟ್ಮೆಂಟ್ ಅಂತ. ಅದರದ್ದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ವಿಡಿಯೋ ನಾನು ಇವತ್ತು ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ರಿಗ್ರೆಷನ್ ಈಕ್ವೇಷನ್, ಲೀಸ್ಟ್ ಸ್ಕ್ವಯರ್ ಮೆಥಡ್, ಅದರದ್ದು ಎಕ್ಸ್ಪ್ಲನೇಷನ್ನು, ಅದರದ್ದು ಪ್ರಾಬ್ಲಮ್ ಅದನ್ನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಿಗೆ ಹೋಗಿ DSC-1 ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ ಅಂದರೆ ನಾನು ಇದುವರೆಗೂ ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಅಲ್ಲಿ ಒಂದೇ ಜಾಗದಲ್ಲಿ ಸಿಗೋಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅವರು ರಿಗ್ರೆಷನ್ ಅಂತ ಒಂದು ಪದನ ಉಪಯೋಗಿಸ್ತಾ ಇದ್ದಾರೆ. ನಾವು ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಓದ್ತಾ ಇದ್ದೀವಿ. ಸ್ಟ್ಯಾಟಿಸ್ಟಿಕ್ಸಲ್ಲಿ ಬೇರೆ ಬೇರೆ ಥರ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಅವೆರಡರ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಆ ಥರ ಮೆಥಡ್, ಸ್ಟ್ಯಾಟಿಸ್ಟಿಕಲ್ ಮೆಥಡಲ್ಲಿ ಒನ್ ಆಫ್ ದಿ ಮೆಥಡ್ಗೆ ನಾವೇನಂತ ಕರಿತೀವಿ, ರಿಗ್ರೆಷನ್ ಅಂತ ಕರಿತೀವಿ. ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಫೈನಾನ್ಸ್, ಯಾವುದೋ ಒಂದು ವ್ಯಾಪಾರ ಆಗೋರಿರ್ಬೋದು, ಇನ್ವೆಸ್ಟ್ ಮಾಡೋರಿರ್ಬೋದು, ಬೇರೆ ಬೇರೆ ಕಡೆಗೆ. ಅಂದರೆ ಒಂದೇ ಆ್ಯಕ್ಟಿವಿಟಿನ ವಿತ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ವಿತ್ ಡಿಫ್ರೆಂಟ್ ವೇರಿಯೇಬಲ್ನ ಮಾಡ್ತಾ ಹೋದಾಗ ಬರುತ್ತಲ್ಲ, ಅದರಿಂದ ಉಂಟಾಗುವಂಥ ಮೆಥಡ್ಗೆ ನಾವೇನಂತ ಕರಿತೀವಿ, ರಿಗ್ರೆಷನ್ ಅಂತ ಕರಿತೀವಿ. Regression is a statistical method used in finance, investing and other discipline that attempts to determine the strength and character of the relationship between one dependent variable and a series of other variables. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಎರಡು ತಗೊಳ್ತಾ ಇದ್ದೀವಿ. ಒಂದಕ್ಕೆ ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಡಿಪೆಂಡೆಂಟ್ ವೇರಿಯಬಲ್ ಡಿನೋಟೆಡ್ ಬೈ y ಅಂತ ಹೇಳ್ತೀವಿ. ಇಂಡಿಪೆಂಡೆಂಟ್ ವೇರಿಯಬಲ್ ಅದು ಸೀರೀಸ್ ಇರ್ತವೆ, ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ಸೊ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್ ವರ್ಸಸ್ ಎಕ್ಸ್ ಆಕ್ಸಿಸ್ ವರ್ಸಸ್ ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸಲ್ಲಿ ಏನು ತೊಗೊಳ್ತೀನಿ, ನಾನು ಇಂಡಿಪೆಂಡೆಂಟ್ ವೇರಿಯಬಲ್ ತೊಗೊಳ್ತೀನಿ. ವೈ ಆಕ್ಸಿಸಲ್ಲಿ ಏನು ತೊಗೊಳ್ತೀನಿ, ಡಿಪೆಂಡೆಂಟ್ ವೇರಿಯಬಲ್ ತೊಗೊಳ್ತೀನಿ. ಇಂಡಿಪೆಂಡೆಂಟ್ ವೇರಿಯಬಲ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಆದರೆ ಡಿಪೆಂಡೆಂಟ್ ವೇರಿಯಬಲ್ ಏನಾಗಿರುತ್ತೆ, ಒಂದೇ ಇರುತ್ತೆ. ಸೊ ಈಗ ನನಗೆ ಇದು ಮಾಡಿದಾಗ, ಗ್ರಾಫ್ ಪ್ಲಾಟ್ ಮಾಡಿದಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಯಿಂಟ್ಸ್ ಯಾವುದು ಜಾಯಿನ್ ಆಗುತ್ತೆ ಅದನ್ನು ಜಾಯಿನ್ ಮಾಡ್ತೀನಿ. ಆ ಲೈನ್ಗೆ ನಾನು ಏನಂತ ಕರಿತೀನಿ ಅಂತಂದರೆ ರಿಗ್ರೆಷನ್ ಲೈನ್ ಅಂತ ಕರಿತೀನಿ. ಸೊ ಅದನ್ನು ಕಂಡುಹಿಡಿಯೋದಕ್ಕೆ ಬೇರೆ ಬೇರೆ ಮೆಥಡ್ಗಳನ್ನ ನಾನು ಯೂಸ್ ಮಾಡ್ಕೋಬೋದು. ಆದರೆ ನಿಮ್ಮ ಸಿಲೆಬಸ್ಸಲ್ಲಿ ಲೀಸ್ಟ್ ಸ್ಕ್ವಯರ್ ರಿಗ್ರೆಷನ್ ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಅದೊಂದು ಮೆಥಡ್ ಮಾತ್ರ ಹೇಳ್ತಾ ಇದ್ದೀನಿ. ಎಗೇನ್ ಈ ರಿಗ್ರೆಷನ್ ಲೈನ್ ಏನಿದೆಯಲ್ಲ ಅದನ್ನು ಕಂಡುಹಿಡಿಯೋದಕ್ಕೆ ಬೇರೆ ಬೇರೆ ಮೆಥಡ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೋಬೋದು. ನಿಮ್ಮ ಸಿಲೆಬಸ್ ಪ್ರಕಾರ ಲೀಸ್ಟ್ ಸ್ಕ್ವಯರ್ ರಿಗ್ರೆಷನ್ ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ರಿಗ್ರೆಷನ್ ಅಂದ್ರೇನು, ಐ ಆಮ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್, ಐ ಆಮ್ ಗೋಯಿಂಗ್ ಟು ಪ್ಲಾಟ್ ದಿ ವ್ಯಾಲ್ಯೂಸ್ versus x-axis versus y-axis, whereas x-axis is a series of independent variables, whereas y-axis is a dependent variable. So ಆ ಮೆಥಡಲ್ಲಿ ನಾನೇನು ಮಾಡ್ತೀನಿ ಅಂದರೆ ಲೀಸ್ಟ್ ಸ್ಕ್ವಯರ್ ಆಫ್ ದೋಸ್ ವ್ಯಾಲ್ಯೂಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್, ಆ್ಯಂಡ್ ದಟ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ಎ ಲೀಸ್ಟ್ ಸ್ಕ್ವಯರ್ ರಿಗ್ರೆಷನ್ ಮೆಥಡ್. ಇಟ್ಸ್ ಅ ಮ್ಯಾಥಮೆಟಿಕಲ್ ಮೆಥಡ್ used to find the best fit line that represent the relationship between the independent and dependent variable in such a way that the error is minimized. ಸೊ ನಾವು ಯಾವುದೇ ಒಂದು ಮೆಥಡ್ನ ಮಾಡಿದಾಗ ಆ ಮೆಥಡಲ್ಲಿ ಏನಾಗಿರಬೇಕು, ಎರರು ಕಡಿಮೆ ಇರಬೇಕು. ಯಾಕೆಂದರೆ ಈಗ ನೀವು ಟೈಟ್ರೇಷನ್ನೇ ಮಾಡ್ತೀರಾ, ಅದರಲ್ಲಿ ಏನು ಮಾಡ್ತೀರಾ, ನೀವು 3 ಸಲ ಟೈಟ್ರೇಷನ್ ಮಾಡ್ತೀರಾ, 4 ಸಲ ಟೈಟ್ರೇಷನ್ ಮಾಡ್ತೀರಾ ಅಂದಾಗ 4 ಸಲಕ್ಕೂ ನಿಮ್ಗೆ ಏನಾಗ್ಬೋದು, ಬೇರೆ ಬೇರೆ ವ್ಯಾಲ್ಯೂಸ್ ಬರ್ಬೋದು. ಸೊ ಅದನ್ನು ನಾನು ಪ್ಲಾಟ್ ಮಾಡಿದಾಗ ಏನಾಗ್ಬೋದು, ವೇರಿ ಆಗುತ್ತೆ. ಯಾಕೆ ವೇರಿ ಆಯಿತು, ಬ್ಯೂರೆಟ್ ರೀಡಿಂಗ್ ಯಾಕೆ ವೇರಿ ಆಯಿತು, ಸೊಲ್ಯೂಷನ್ ಸರಿ ಇರಲಿಲ್ವಾ, ಆ್ಯಪರೇಟಸ್ ಸರಿ ಇರಲಿಲ್ವಾ, ಮಾಡೋರು ಸರಿ ಇರಲಿಲ್ವಾ, ಇದ್ರ ಮೇಲೆ ಏನಾಗ್ತಾ ಹೋಗುತ್ತೆ, ಪ್ರತಿಯೊಬ್ಬೊಬ್ರಿಗೂ ಏನಾಗ್ತಾ ಹೋಗುತ್ತೆ, ಒಂದೊಂದು ಪಾಯಿಂಟ್ ಬರ್ತಾ ಹೋಗುತ್ತೆ. ಸೊ ನಾನೇನು ಮಾಡ್ತೀನಿ, ಒಂದು ಡಿಪೆಂಡೆಂಟ್ ಪ್ಯಾರಾಮೀಟ್ರ್ ಇದೆ, ಇನ್ನೊಂದು ಇಂಡಿಪೆಂಡೆಂಟ್ ಪ್ಯಾರಾಮೀಟ್ರ್ ಇದೆ. ಅವೆರಡರ ಮಧ್ಯೆ ಇರೋ ರಿಲೇಷನ್ಶಿಪ್ ಏನಿದೆ ಅಂದ್ರೇನು, ಈಗ ಇನ್ಸ್ಟೆಡ್ ಆಫ್ ಆ್ಯಡಿಂಗ್ 10 ml ನಾನೇನಾದರೂ 15 ml ಹಾಕಿದ್ರೆ
ನಂದು ಟೈಟ್ಲ್ ವ್ಯಾಲ್ಯೂ ಎಷ್ಟು ಬರುತ್ತೆ, 12 ml ಹಾಕಿದ್ರೆ ಎಷ್ಟು ಬರುತ್ತೆ, 13 ml ಹಾಕಿದ್ರೆ ಏನಾಗುತ್ತೆ, ಅಥವಾ ಲೆಸ್ ದ್ಯಾನ್ 10 ಹಾಕಿದ್ರೆ ಏನಾಗುತ್ತೆ, ಎಬೋ 10 ಹಾಕಿದ್ರೆ ಏನಾಗುತ್ತೆ. ಸೊ ಆ ಥರ ಏನು ಮಾಡ್ತೀನಿ, ಒಂದು ಟೈಟ್ರೇಷನ್ ಸೇಮ್, ಆದರೆ ಏನು ಮಾಡ್ತಾ ಇದ್ದೀನಿ, ನಾನು ವೇರಿಯೇಬಲ್ಸ್ ಮಾಡ್ತಾ ಇದ್ದೀನಿ. 20, 25, 20, 30, 32, 20, 22 ಹಾಗೆ ಬೇರೆ ಬೇರೆ ವ್ಯಾಲ್ಯೂಸ್ ಹಾಕ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಟೈಟ್ರೇಷನ್ ವಾಲ್ಯೂಮ್ನ ಇನ್ಸ್ಟೆಡ್ ಆಫ್ ರಿಪೀಟಿಂಗ್ ಔಟ್ 10 ml ನಾನು 12 ml ತೊಗೋಬೋದು, 12 ml ಬಂದು 15 ml ತೊಗೋಬೋದು. ಆಗ 15 ml ತೊಗೊಂಡಾಗ ಏನು ಆಗುತ್ತೆ ಅನ್ನೋದು ನಾನು ಗ್ರಾಫ್ ಫಾರ್ಮಲ್ಲಿ ಪ್ಲಾಟ್ ಮಾಡ್ತೀನಲ್ಲ, ಆ ಮೆಥಡ್ಗೆ ನಾವೇನಂತ ಕರಿತೀವಿ, ರಿಗ್ರೆಷನ್ ಮೆಥಡ್ ಅಂತ ಕರಿತೀವಿ. ಇಲ್ಲಿ 2 ಪ್ಯಾರಾಮೀಟರ್ ಇರುತ್ತೆ, ಒಂದು ವೇರಿ ಆಗ್ತಾ ಇದೆ, ಇನ್ನೊಂದು ಡಿಪೆಂಡೆಂಟ್ ಹಾಗೇ ಇದೆ, ವೇರಿ ಆಗ್ತಾ ಇಲ್ಲ. ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್. ಡಿಪೆಂಡೆಂಟ್ ವೇರಿಯೇಬಲ್ ಅಂತಂದರೆ ಚೇಂಜ್ ಆಗಲ್ಲ, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಅವು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಅದರಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಆಯಿತು ನಾನು ಗ್ರಾಫ್ ಹಾಕ್ತೆ, ಅದರ ಗ್ರಾಫ್ ಹಾಕಿದಾಗ ನನಗೆ ಏನಾಗಬೇಕು, ಮಿನಿಮಮ್ ಎರರ್ ಯಾವ್ದು ಬರುತ್ತಲ್ಲ ದಟ್ ಮೆಥಡ್ ಐ ಆಮ್ ಗೋಯಿಂಗ್ ಟು ಚೂಸ್. ಹಾಗಾಗಿ ನಾನು ಏನು ಮಾಡ್ತೀನಿ, ಬೇಸಿಕ್ ಈಕ್ವೇಷನ್ y = mx + b ಅಥವಾ y = mx + c ಅಂತ ತಗೊಳ್ತೀನಿ. To the given data, least square method is a statistical method used to find the line of best fit in the form of an equation such as y = mx + c to the given data. ಈಗ ಏನು ಮಾಡಿದ್ದೀನಿ, ನಾನು ಎಕ್ಸ್ ಆಕ್ಸಿಸಲ್ಲೂ ಒಂದಷ್ಟು ಪಾಯಿಂಟ್ ಇದೆ, ವೈ ಆಕ್ಸಿಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ವರ್ಸಸ್ ಅದನ್ನು ಪ್ಲಾಟ್ ಮಾಡ್ತಾ ಇದ್ದೀನಿ. ಪ್ಲಾಟ್ ಮಾಡಿದಾಗ ನಾನು ಏನು ಮಾಡಬೇಕು, ಒಂದು ಲೈನ್ ಹಾಕಬೇಕು. ಆ ಲೈನ್ ಏನು, ಅದು ಆ ಲೈನ್ಗೆ ನಾನು ಏನಂತ ಕರಿತೀನಿ, ರಿಗ್ರೆಷನ್ ಲೈನ್ ಅಂತ ಕರಿತೀನಿ. ಆ ರಿಗ್ರೆಷನ್ ಲೈನಲ್ಲಿ ಏನಿರಬೇಕು, ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಯಿಂಟ್ಸು ಜಾಯಿನ್ ಆಗಿರಬೇಕು. ಅದು ಇಲ್ಲ ಅಂತಂದರೆ ನಾನು ಅದನ್ನು ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಅದು ನನಗೆ ಮ್ಯಾಥಮೆಟಿಕಲ್ ಈಕ್ವೇಷನ್ y = mx + c ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇದ್ರದ್ದು ಈ ಮೆಥಡ್ದು ಅಡ್ವಾಂಟೇಜು ಅಥವಾ ಆಬ್ಜೆಕ್ಟಿವ್ ಏನು ಅಂದರೆ, ನನಗೆ ಏನಾಗಬೇಕು, ಎರರ್ ಏನಿದೆಯಲ್ಲ ಅದು ಮಿನಿಮಮ್ ಆಗಬೇಕು. ಅದು ಮಿನಿಮಮ್ ಆಗಬೇಕು ಅಂದರೆ ನಾನು ಏನು ಮಾಡ್ತೀನಿ, ಸ್ಕ್ವಯರ್ ಮೆಥಡ್ನ ಮಾಡ್ತೀನಿ. ಸ್ಕ್ವಯರ್ ಮಾಡಿ ಅದರಲ್ಲಿ ಯಾವುದು ಆ್ಯಡ್ ಮಾಡಿ ಅದರಲ್ಲಿ ಯಾವುದು ಕಡಿಮೆ ಇದೆಯೋ ಅದನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಆಬ್ಜೆಕ್ಟಿವ್ ಇನ್ ದಿಸ್ ಮೆಥಡ್ ಈಸ್ ಟು ರೆಡ್ಯೂಸ್ ದಿ ಸಮ್ ಆಫ್ ದಿ ಸ್ಕ್ವಯರ್ಸ್ ಆಫ್ ದಿ ಎರರ್ ಸಚ್ ಆಸ್ ಪಾಸಿಬಲ್. ಸೊ ಎರರ್ ಬರುತ್ತೆ, ಯಾಕೆಂದರೆ ನನಗೆ ಯಾವುದೋ ಒಂದು ಗ್ರಾಫ್ ಇದೆ, y = mx + c, ಅದಕ್ಕೆ ಅಬೈಡ್ ಆಗಬೇಕು. ಆ ರೂಲ್ ಪ್ರಕಾರ ನಾನು ಏನು ಮಾಡ್ತೀನಿ, ಒಂದು ಲೈನ್ನ ಹಾಕ್ತೀನಿ, ಅದಕ್ಕೆ ರಿಗ್ರೆಷನ್ ಲೈನ್ ಅಂತ ಹೇಳ್ತೀನಿ. ರಿಗ್ರೆಷನ್ ಲೈನ್ ಮೇಲೆ ಅಥವಾ ಕೆಳಗಡೆ ಇರುವಂಥ ಪಾಯಿಂಟ್ಸ್ಗಳು ಏನಿದೆಯಲ್ಲ ಅವು ಏನಾಗ್ತವೆ, ಎರರ್ ಆಗ್ತವೆ. ಆ ಎರರ್ ಏನಾಗಬೇಕು, ಮಿನಿಮಮ್ ಆಗಬೇಕು. ಸೊ ನಾನು ಕೊಟ್ಟಿರುವಂಥ ಡೇಟಾ ಏನಿದೆಯಲ್ಲ ಅದು ಇಟ್ ಶುಡ್ ಬಿ ಫಿಟ್ ಇನ್ ದಟ್ ರಿಗ್ರೆಷನ್ ಲೈನ್. ಮ್ಯಾಕ್ಸಿಮಮ್ ಪಾಯಿಂಟ್ಸು ಆ ಲೈನಲ್ಲಿ ನನಗೆ ಫಿಟ್ ಆಗಬೇಕು. ಆ ರೀತಿಯಾಗಿ ನಾನು ಏನು ಮಾಡಬೇಕು, ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾನ ಮ್ಯಾಥಮೆಟಿಕಲ್ ಮೆಥಡ್ನ ನಾನು ತೊಗೋಬೇಕು. ಆ ಮೆಥಡ್ಗೆ ನಾವೇನಂತ ಕರಿತೀವಿ, ಲೀಸ್ಟ್ ಸ್ಕ್ವಯರ್ ಮೆಥಡ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ರೀಸನ್ ದಿಸ್ ಮೆಥಡ್ ಈಸ್ ಕಾಲ್ಡ್ ಆಸ್ ಲೀಸ್ಟ್ ಸ್ಕ್ವಯರ್ ಮೆಥಡ್. ಯಾಕೆ ಇದನ್ನು ಲೀಸ್ಟ್ ಸ್ಕ್ವಯರ್ ಮೆಥಡ್ ಮಾಡ್ತಾರೆ ಅಂದರೆ, ಆ ಎರರ್ ಏನಿದೆಯಲ್ಲ ಆ ಎರರ್ನ ನಾವೇನು ಮಾಡ್ತೀವಿ, ಸ್ಕ್ವಯರ್ ಮಾಡಿ ಆಮೇಲೆ ಸಮ್ ಮಾಡ್ತೀವಿ. ಹಾಗಾಗಿ ಇದಕ್ಕೆ ನಾವು ಲೀಸ್ಟ್ ಸ್ಕ್ವಯರ್ ಮೆಥಡ್ ಅಂತ ಹೇಳ್ತೀವಿ. ಯಾಕೆ ಈ ಥರ ನಾವು ಸಮ್ ಮಾಡಿ ಸ್ಕ್ವಯರ್ ಮಾಡಿ ಎರರ್ನ ಆ್ಯಡ್ ಮಾಡ್ತೀವಿ ಅಂದರೆ, ಇನ್ ಆರ್ಡರ್ ಟು ಹ್ಯಾವ್ ದಿ ಆ್ಯಕ್ಯುರೇಟ್ ವ್ಯಾಲ್ಯೂ, ಎರರ್ನ ರೆಡ್ಯೂಸ್ ಮಾಡೋದಕ್ಕೆ ನಾವು ಈ ರೀತಿ ಮಾಡ್ತೀವಿ. ದಿಸ್ ಮೆಥಡ್ ಈಸ್ ಆಫನ್ ಯೂಸ್ಡ್ ಇನ್ ಡೇಟಾ ಫಿಟ್ಟಿಂಗ್ where the best fit result is assumed to reduce the sum of the squared errors that is considered to be the difference between the observed values and corresponding fitted value. So ನಮಗೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಏನೋ ಇದೆ, ಕರೆಕ್ಟ್ ವ್ಯಾಲ್ಯೂ ಏನೋ ಇದೆಯಾ, ದಟ್ ಶುಡ್ ಫಿಟ್ ಇನ್ ದಿ ರಿಗ್ರೆಷನ್ ಲೈನಲ್ಲಿ ಅದು ಫಿಟ್ ಆಗಬೇಕು. ಆ ಕಡೆ ಈ ಕಡೆ ಏನಿರ್ತಲ್ಲ ಡಿಫ್ರೆನ್ಸ್ ಏನಾಗಿರುತ್ತಲ್ಲ ಅದು ಮಿನಿಮಮ್ ಇರಬೇಕು. ಆ ರೀತಿಯಾಗಿ ನೋಡ್ಕೋಬೇಕು. ಅದು ಮಿನಿಮಮ್ ಮಾಡ್ಕೋಬೇಕು ಅಂದರೆ ನಾನೇನು ಮಾಡಬೇಕು, ಸಮ್ ಆಫ್ ದಿ ಸ್ಕ್ವಯರ್ಡ್ ಎರರ್ಸ್ನ ತಗೋಬೇಕು. ಅದು ನನಗೇನು ಮಾಡುತ್ತೆ, ಎಷ್ಟು ವೇರಿಯೇಷನ್ ಇದೆ ಡೇಟಾದಲ್ಲಿ ಅಂತ ನನಗೆ ಹೇಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ 4 ಪಾಯಿಂಟ್ನ ತೊಗೊಂಡಿದ್ದೀನಿ. ಇಲ್ಲೇನು ಮಾಡಿದ್ದೀನಿ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಪಾಯಿಂಟ್ನ ನಾನು ಪ್ಲಾಟ್ ಮಾಡಿದ್ದೀನಿ. ನಾನೊಂದು ರಿಗ್ರೆಷನ್ ಲೈನು ಹಾಕಿದ್ದೀನಿ ಅಕಾರ್ಡಿಂಗ್ ಟು ದಿ ಫಾರ್ಮುಲಾ y = mx + c. ಆ ಫಾರ್ಮುಲಾ ಪ್ರಕಾರ ನಾನು ಏನು ಮಾಡಿದ್ದೀನಿ, ಒಂದು ರಿಗ್ರೆಷನ್ ಲೈನನ್ನು ಹಾಕಿದ್ದೀನಿ. ಆ ಲೈನಿಂದ ನಿಮ್ಮ ಪಾಯಿಂಟ್ಗಳು ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅನ್ನೋದು ನನಗೆ ಬೇಕಾಗತ್ತೆ. ಅದರಿಂದ ನನಗೇನಾಗುತ್ತೆ ಅಂದರೆ ಹೌ ಮಚ್ ಎರರ್ ಈಸ್ ದೇರ್ ಅಂತ ನಾನು ಆ ಲೈನ್ನ ರಿಗ್ರೆಷನ್ ಲೈನ್ನ ಹೆಂಗೆ ಹಾಕೋಬೇಕು ಅಂದರೆ, ಸಾಧ್ಯ ಆದಷ್ಟು ಎರರ್ ಏನಾಗಬೇಕು, ಕಡಿಮೆ ಆಗಬೇಕು. ಆ ರೀತಿಯಾಗಿ ನಾನು ಅದನ್ನು ಚೂಸ್ ಮಾಡ್ಕೋಬೇಕು. ಅದರಿಂದ ತುಂಬ ಡಿವಿಯೇಟ್ ಆಯಿತು ಅಂದರೆ, ಆ ಪಾಯಿಂಟಿಂದ ಆ ಲೈನಿಂದ ತುಂಬ ಡಿವಿಯೇಟ್ ಆಯಿತು ಅಂದರೆ ಅದಕ್ಕೆ ನಾನೇನಂತ ಕರಿತೀನಿ, ಎರರ್ ಅಂತ ಕರಿತೀನಿ. ಈಗ ನನಗೆ ರಿಗ್ರೆಷನ್ ಲೈನ್ ಏನಿದೆಯಲ್ಲ ಅದು ಏನು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ನನಗೆ ಬರಬೇಕಾಗಿತ್ತು. ಆದರೆ ನನ್ನ ಪಾಯಿಂಟ್ ಎಲ್ಲಿದೆ, ಆ ಲೈನ್ ಮೇಲೆ ಆ ಲೈನ್ಗೆ ಎಷ್ಟು ಹತ್ತಿರದಲ್ಲಿದೆ, ಎಷ್ಟು ದೂರದಲ್ಲಿದೆ, ಆ ಬೇಸಿಸ್ ಮೇಲೆ ಅಂತ ನಾನು ಅದನ್ನು ಹೇಳ್ತೀನಿ.
The straight line shows the potential relationship between the dependent and independent variable. ಆ ರಿಗ್ರೆಷನ್ ಲೈನ್ ಏನು ಹೇಳ್ತೀನಲ್ಲ, ಆ ರಿಗ್ರೆಷನ್ ಲೈನ್ ನನಗೇನು ಹೇಳುತ್ತೆ ಅಂದರೆ ಹೌ ಮಚ್ ಮೈ ವ್ಯಾಲ್ಯೂಸ್ ಆರ್ ಡಿವಿಯೇಟೆಡ್ ಫ್ರಮ್ ದಿ ಆ್ಯಕ್ಚುಯಲ್ ವ್ಯಾಲ್ಯೂ. ಅದು ನನಗೆ ಅದರದ್ದು ಇಂಪಾರ್ಟೆನ್ಸ್ನ ನನಗೆ ಅದು ಹೇಳ್ತಾ ಹೋಗುತ್ತೆ. The ultimate goal of this method is to reduce the difference between the observed response and the response predicted by the regression line. ಸೊ ಈ ಮೆಥಡ್ ಹೆಂಗೆ, ಈ ಮೆಥಡ್ನ ನಾವು ಯಾಕೆ ಚೂಸ್ ಮಾಡ್ಕೊಂಡಿದ್ದೀವಿ ಅಂದರೆ ಸಾಧ್ಯ ಆದಷ್ಟು ಏನಾಗಬೇಕು, ಎರರು ಮಿನಿಮೈಸ್ ಆಗಬೇಕು. ಅಂದರೆ ಸಾಧ್ಯ ಆದಷ್ಟು ಎಲ್ಲ ಪಾಯಿಂಟ್ಸೂ ಅಥವಾ ಎಲ್ಲ ವೇರಿಯಬಲ್ಸೂ ನನಗೇನಾಗಿರಬೇಕು, ರಿಗ್ರೆಷನ್ ಲೈನ್ಗೆ ನಿಯರರ್ ಇರಬೇಕು. ಆ ರೀತಿಯಾಗಿ ನಾನು ನೋಡ್ಕೋಬೇಕು. ಮೇನ್ ಗೋಲ್ ಏನು ಅಂದರೆ ನನಗೆ ಹಾಗಿದೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ರ್ಯಾಂಡಮ್ ಎರರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ yi ಮೈನಸ್ yi ಅಂತ ನಾನು ತೊಗೊಳ್ತೀನಿ. ಸೊ ಅದನ್ನು ಸ್ಕ್ವಯರ್ ಮಾಡ್ತೀನಿ. ಇಲ್ಲಿ ನೋಡಿ, ಮೆಥಡ್ ಲೀಸ್ಟ್ ಸ್ಕ್ವಯರ್ ಅಂತಂದರೆ ಏನು ಮಾಡ್ತಾ ಇದ್ದೀನಿ, ನನಗೆ ಎರರ್ ಏನಿದೆಯಲ್ಲ ಅದು ಮಿನಿಮಮ್ ಆಗಬೇಕು ಅಂದರೆ ಅದನ್ನು ಫಸ್ಟ್ ಏನು ಮಾಡ್ತೀನಿ, ನಾನು ಸ್ಕ್ವಯರ್ ಮಾಡ್ತೀನಿ. ಆಮೇಲೆ ಅದನ್ನು ಏನು ಮಾಡ್ತೀನಿ, ನಾನು ಸಮ್ ಮಾಡ್ತೀನಿ. ಸಮ್ ಮಾಡ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ಅಬ್ಸರ್ವ್ಡ್ ರೆಸ್ಪಾನ್ಸ್ ಏನಿದೆ, ಪ್ರಿಡಿಕ್ಟೆಡ್ ರೆಸ್ಪಾನ್ಸ್ ಏನಿದೆ, ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ನ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಆವಾಗ ನನಗೇನಾಗುತ್ತೆ, ಎರರ್ ಬರುತ್ತೆ. ರ್ಯಾಂಡಮ್ ಎರರ್ EI ಅಂತ ಹೇಳ್ತೀನಿ. ಆ ರ್ಯಾಂಡಮ್ ಎರರ್ನ ಏನು ಮಾಡ್ತೀನಿ, ನಾನು ಸ್ಕ್ವಯರ್ ಮಾಡ್ತೀನಿ. ಆಮೇಲೆ ಅದನ್ನು ಸಮ್ ಮಾಡ್ತೀನಿ. ಆವಾಗ ನನಗೆ ಬರುತ್ತಲ್ಲ ವ್ಯಾಲ್ಯೂ, ಅದಕ್ಕೆ ನಾನೇನಂತ ಕರಿತೀನಿ, ಅಥವಾ ಆ ಥರ ಮಾಡುವಂಥ ಮೆಥಡ್ಗೆ ನಾನೇನಂತ ಕರಿತೀನಿ, ಲೀಸ್ಟ್ ಸ್ಕ್ವಯರ್ ಮೆಥಡ್ ಅಂತ ನಾನು ಕರಿತಾ ಹೋಗ್ತೀನಿ. The less residual means that the modulus fits better. The data points need to be minimized by the method of reducing the residuals of each point from the line. There is a vertical residue perpendicular to the residuals. ಈ ಥರ ನಿಮಗೆ ಬರ್ತಾ ಹೋಗುತ್ತೆ. ಸೊ ನನಗೆ ಬೇಕು ಅಂದರೆ ನಾನು ಏನು ಮಾಡಬೇಕೀಗ, ನಂದು ಆ ರಿಗ್ರೆಷನ್ ಲೈನ ನಾನು ಏನು ಮಾಡಬೇಕು, ಕರೆಕ್ಟಾಗಿ ಫಿಟ್ ಇನ್ ಮಾಡಬೇಕು. ಆ ಲೈನ್ಗೆ ಏನಂತಾರೆ, ಲೈನ್ ಆಫ್ ಬೆಸ್ಟ್ ಫಿಟ್ ಅಂತ ಕರೀತಾರೆ. ರಿಗ್ರೆಷನ್ ಲೈನ್ ಅನ್ಬೋದು, ಲೈನ್ ಆಫ್ ಬೆಸ್ಟ್ ಫಿಟ್ ಅಂತ ಹೇಳ್ಬೋದು. The least square method is one of the most effective ways used to draw the line of best method. Line of best method andre it's a line which going to have maximum number of points. It's going to have maximum number of variables on that line. ಆ ಲೈನ್ಗೆ ನಾವೇನಂತ ಕರಿತೀವಿ, ಲೈನ್ ಆಫ್ ಬೆಸ್ಟ್ ಫಿಟ್ ಅಂತ ಹೇಳ್ತೀವಿ. It is based on the idea that the square of the errors obtained must be minimized to the most possible extent, and hence the name least square method. The line of fit is a line drawn across a scatter point of a data points in order to represent the relationship between those data points. ಸೊ ನನಗೇನಾಗಬೇಕು, ರಿಗ್ರೆಷನ್ ಲೈನ್ನ ನಾನು ಏನು ಮಾಡಬೇಕು, ಆ್ಯಕ್ಯುರೇಟಾಗಿ ಹಾಕೋಬೇಕು. ರಿಗ್ರೆಷನ್ ಲೈನ್ನ ಯಾವ ಥರ ತೊಗೋಬೇಕು, ಎರರು ಮಿನಿಮಮ್ ಆಗಂಗೆ ತೊಗೋಬೇಕು. ಸೊ ನಾನು ರ್ಯಾಂಡಮ್ ಎರರ್ ಹೆಂಗೆ ತೊಗೊಳ್ತೀನಿ, ರ್ಯಾಂಡಮ್ ಎರರ್ನ ತೊಗೊಂಡು ಅದನ್ನು ಸ್ಕ್ವಯರ್ ಮಾಡಿ ಅದನ್ನು ಸಮ್ ಮಾಡ್ತೀನಿ. ಇವಾಗ ನನಗೆ ಏನು ಲೈನ್ ಬರುತ್ತಲ್ಲ, ಆ ಲೈನ್ಗೆ ನಾನು ಏನಂತ ಕರಿತೀನಿ, ಫಿಟ್ ಲೈನ್ ಅಂತ ಕರಿತೀನಿ, ಅಥವಾ ರಿಗ್ರೆಷನ್ ಲೈನ್ ಅಂತ ಕರಿತೀನಿ. ಸೊ ಇದನ್ನು ನಾನು ಕಾಂಪ್ಯೂಟ್ ಮಾಡಬೇಕು ಅಂತಂದರೆ, ಈಗ ನನಗೆ ವ್ಯಾಲ್ಯೂಸ್ ಇದೆ, ಅದು ಯಾವ ಥರ ಇದೆ, ವೆದರ್ ಇಟ್ ಇಸ್ ನಿಯರರ್ ಟು ದಿ ವ್ಯಾಲ್ಯೂ, ಹೌ ಮಚ್ ಎರರ್ ಅಂತ ನಾನು ಕಂಡುಹಿಡಿಬೇಕು. ಸೊ ಇದಕ್ಕೆ ಅದರಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಆಯಿತು ನಾನು ಗ್ರಾಫ್ ಹಾಕ್ತೆ. ಅದರ ಗ್ರಾಫ್ ಹಾಕಿದಾಗ ನನಗೆ ಏನಾಗಬೇಕು, ಮಿನಿಮಮ್ ಎರರ್ ಯಾವ್ದು ಬರುತ್ತಲ್ಲ, ದಟ್ ಮೆಥಡ್ ಐ ಆಮ್ ಗೋಯಿಂಗ್ ಟು ಚೂಸ್. ಹಾಗಾಗಿ ನಾನು ಏನು ಮಾಡ್ತೀನಿ, ಬೇಸಿಕ್ ಈಕ್ವೇಷನ್ y = mx + b ಅಥವಾ y = mx + c ಅಂತ ತಗೊಳ್ತೀನಿ. To the given data, least square method is a statistical method used to find the line of best fit in the form of an equation such as y = mx + c to the given data. ಈಗ ಏನು ಮಾಡಿದ್ದೀನಿ, ನಾನು ಎಕ್ಸ್ ಆಕ್ಸಿಸಲ್ಲೂ ಒಂದಷ್ಟು ಪಾಯಿಂಟ್ ಇದೆ, ವೈ ಆಕ್ಸಿಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ವರ್ಸಸ್ ಅದನ್ನು ಪ್ಲಾಟ್ ಮಾಡ್ತಾ ಇದ್ದೀನಿ. ಪ್ಲಾಟ್ ಮಾಡಿದಾಗ ನಾನು ಏನು ಮಾಡಬೇಕು, ಒಂದು ಲೈನ್ ಹಾಕಬೇಕು. ಆ ಲೈನ್ ಏನು, ಅದು ಆ ಲೈನ್ಗೆ ನಾನು ಏನಂತ ಕರಿತೀನಿ, ರಿಗ್ರೆಷನ್ ಲೈನ್ ಅಂತ ಕರಿತೀನಿ. ಆ ರಿಗ್ರೆಷನ್ ಲೈನಲ್ಲಿ ಏನಿರಬೇಕು, ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಯಿಂಟ್ಸು ಜಾಯಿನ್ ಆಗಿರಬೇಕು. ಅದು ಇಲ್ಲ ಅಂತಂದರೆ ನಾನು ಅದನ್ನು ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಅದು ನನಗೆ ಮ್ಯಾಥಮೆಟಿಕಲ್ ಈಕ್ವೇಷನ್ y = mx + c ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇದ್ರದ್ದು ಈ ಮೆಥಡ್ದು ಅಡ್ವಾಂಟೇಜು ಅಥವಾ ಅಬ್ಜೆಕ್ಟಿವ್ ಏನು ಅಂದರೆ, ನನಗೆ ಏನಾಗಬೇಕು, ಎರರ್ ಏನಿದೆಯಲ್ಲ ಅದು ಮಿನಿಮಮ್ ಆಗಬೇಕು. ಅದು ಮಿನಿಮಮ್ ಆಗಬೇಕು ಅಂದರೆ ನಾನು ಏನು ಮಾಡ್ತೀನಿ, ಸ್ಕ್ವಯರ್ ಮೆಥಡ್ನ ಮಾಡ್ತೀನಿ. ಸ್ಕ್ವಯರ್ ಮಾಡಿ ಅದರಲ್ಲಿ ಯಾವುದು
ಆ್ಯಡ್ ಮಾಡಿ ಅದರಲ್ಲಿ ಯಾವುದು ಕಡಿಮೆ ಇದೆಯೋ ಅದನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಆಬ್ಜೆಕ್ಟಿವ್ ಇನ್ ದಿಸ್ ಮೆಥಡ್ ಈಸ್ ಟು ರೆಡ್ಯೂಸ್ ದಿ ಸಮ್ ಆಫ್ ದಿ ಸ್ಕ್ವಯರ್ಸ್ ಆಫ್ ದಿ ಎರರ್ ಸಚ್ ಆಸ್ ಪಾಸಿಬಲ್. ಸೊ ಎರರ್ ಬರುತ್ತೆ, ಯಾಕೆಂದರೆ ನನಗೆ ಯಾವುದೋ ಒಂದು ಗ್ರಾಫ್ ಇದೆ, y = mx + c, ಅದಕ್ಕೆ ಅಬೈಡ್ ಆಗಬೇಕು. ಆ ರೂಲ್ ಪ್ರಕಾರ ನಾನು ಏನು ಮಾಡ್ತೀನಿ, ಒಂದು ಲೈನ್ನ ಹಾಕ್ತೀನಿ, ಅದಕ್ಕೆ ರಿಗ್ರೆಷನ್ ಲೈನ್ ಅಂತ ಹೇಳ್ತೀನಿ. ರಿಗ್ರೆಷನ್ ಲೈನ್ ಮೇಲೆ ಅಥವಾ ಕೆಳಗಡೆ ಇರುವಂಥ ಪಾಯಿಂಟ್ಸ್ಗಳು ಏನಿದೆಯಲ್ಲ ಅವು ಏನಾಗ್ತವೆ, ಎರರ್ ಆಗ್ತವೆ. ಆ ಎರರ್ ಏನಾಗಬೇಕು, ಮಿನಿಮಮ್ y-intercept ಆಗುತ್ತೆ. ಸೊ ಇದಕ್ಕೆ ಸ್ಟೆಪ್ಸ್ ಏನು ಅಂದರೆ, ಮೊದಲನೇ ಸ್ಟೆಪ್ಪಲ್ಲಿ ನೀವು ಎಮ್ಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಮ್ ಅಂದರೆ ಏನು, ಸ್ಲೋಪ್. ಅದಕ್ಕೆ ಫಾರ್ಮುಲಾ ಹಾಕ್ಕೊಳ್ತೀನಿ ನಾನು. ದ ಸ್ಲೋಪ್ ಆಫ್ ಎ ಲೈನ್ ಕ್ಯಾರೆಕ್ಟರೈಸಸ್ ದಿ ಡೈರೆಕ್ಷನ್ ಆಫ್ ದಿ ಲೈನ್. To find the slope, divide the difference of the y coordinates of the 2 points on a line by the difference of the x coordinates of those same 2 points. ಸೊ ನಾನು ಏನು ಮಾಡಬೇಕು, ಎಮ್ಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಎಮ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ, ಈ ಫಾರ್ಮುಲಾ ಹಾಕ್ಕೊಳ್ತೀನಿ. ಎಮ್ ಅಂದರೆ ಏನು, ಸ್ಲೋಪ್ ಆಫ್ ದಿ ಲೈನ್. ಎನ್ ಅಂದರೆ ಏನು, ಟೋಟಲ್ ನಂಬರ್ ಆಫ್ ದಿ ಡೇಟಾ ಪಾಯಿಂಟ್ಸ್, ಎಷ್ಟು ನನಗೆ ಪಾಯಿಂಟ್ಸ್ ಇದೆ. ಎಕ್ಸ್ ಅಂದರೆ ಏನು, ಡಿಪೆಂಡೆಂಟ್ ವೇರಿಯೇಬಲ್. ವೈ ಅಂದರೆ ಏನು, ಎಕ್ಸ್ ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್, ವೈ ಅಂದರೆ ಏನು, ಡಿಪೆಂಡೆಂಟ್ ವೇರಿಯೇಬಲ್. ಈ ಫಾರ್ಮುಲಾ ಹಾಕ್ಕೊಳ್ತೀನಿ. ಸೊ ಎಮ್ ಈಸ್ ಈಕ್ವಲ್ ಟು ಎನ್ ಇಂಟು ಸಿಗ್ಮಾ ಎಕ್ಸ್ ವೈ ಮೈನಸ್ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೈರ್ಡ್. ಈ ಸಿಗ್ಮಾ ಏನು ಹೇಳುತ್ತೆ ಅಂದರೆ, ಟೋಟಲ್ ಎಲ್ಲನೂ ನೀವು ಆ್ಯಡ್ ಮಾಡಿ ಡಿವೈಡ್ ಮಾಡ್ತಿರಲ್ಲ, ಎಷ್ಟು ನಂಬರ್ ಇರುತ್ತಲ್ಲ ಅದಕ್ಕೆ ನಾವು ಸಿಗ್ಮಾ ಅಂತ ವರ್ಡ್ನ ಯೂಸ್ ಮಾಡ್ತೀವಿ. ಸಿಗ್ಮಾ ಅಂದರೆ ಏನು, ಸಮ್ ತೊಗೊಂಡು ಅದರದ್ದು ಆವ್ರೇಜ್ ತೊಗೊಂಡ್ರೆ ಸಿಗ್ಮಾ ಅಂತ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಎಮ್ಮನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಎಮ್ ಏನು, ಸ್ಲೋಪ್. ಎರಡನೇ ನಾನು ಏನು ಮಾಡಬೇಕು, y-interceptನ ಕ್ಯಾಲ್ಕುಲೇಟ್ ಮಾಡಬೇಕು. ನನಗೆ ಗೊತ್ತು y = mx + c ಇದೆ. ಸೊ y-intercept ಅಂದರೆ ಏನು, ಆ ಪಾಯಿಂಟ್ಗೆ ನಾವು ಏನಂತ ಕರಿತೀವಿ, ಸಿ ಅಂತ ಕರಿತೀವಿ. ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮದು ಲೈನ್ ಏನಿದೆಯಲ್ಲ ಅದನ್ನು ಎಕ್ಸ್ಟ್ರಾಪೊಲೇಟ್ ಮಾಡಬೇಕು. ಎಕ್ಸ್ಟ್ರಾಪೊಲೇಟ್ ಮಾಡಿ ಅದು y ಆ್ಯಕ್ಸಿಸ್ ಮೇಲೆ ಎಲ್ಲಿಗೆ ಟಚ್ ಆಗ್ತಿದೆ ಅಂತ ನಾನು ನೋಡಬೇಕು. ಅದಕ್ಕೆ ನಾನೇನಂತ ಕರಿತೀನಿ, y-intercept ಅಂತ ಹೇಳ್ತೀನಿ. c = y - mx ಆಗುತ್ತೆ. ಎಕ್ಸ್ ಅಂದ್ರೇನು, ಇಂಡಿಪೆಂಡೆಂಟ್ ವೇರಿಯೇಬಲ್. y ಅಂದ್ರೇನು, ಡಿಪೆಂಡೆಂಟ್ ವೇರಿಯೇಬಲ್. m ಅಂದ್ರೇನು, ಸ್ಲೋಪ್. c ಅಂದ್ರೇನು, ಆ ಎಕ್ಸ್ಟ್ರಾಪೊಲೇಟ್ ಮಾಡ್ತಿರಲ್ಲ ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, y-intercept ಅಂತ ಕರಿತೀವಿ. The y-intercept of a line is the value of the y at a point where the line crosses the y-axis. y-axisನ ಎಕ್ಸ್ಟ್ರಾಪೊಲೇಟ್ ಮಾಡಿ ಅದನ್ನು ನಾನು ಆ ಕಡೆಗೆ ಕೊಳ್ತಾ ಹೋಗ್ತೀನಿ. ಮೂರನೇದು ಏನು ಮಾಡ್ತೀನಿ, ನನಗೀಗ ಎಕ್ಸ್ ಗೊತ್ತಾಗಿದೆ, ಎಮ್ ಗೊತ್ತಾಗಿದೆ, ಸಿ ಗೊತ್ತಾಗಿದೆ. ಸೊ ಈಸಿಯಾಗಿ ನಾನು ವೈನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್ ಇನ್ ದಿ ಫೈನಲ್ ಇಕ್ವೇಷನ್. ಸಿಂಪಲ್ ಇಕ್ವೇಷನ್ ದಟ್ ರೆಪ್ರೆಸೆಂಟ್ ಎ ಸ್ಟ್ರೈಟ್ ಲೈನ್ ಅಲಾಂಗ್ ದಿ 2-dimensional ಡೇಟಾ. ಅದೇನು ಅಂದರೆ y = mx + c. ಸಿ ಅಂದರೆ y-intercepಟು, ಎಮ್ ಅಂದರೆ ಸ್ಲೋಪು, ಎಕ್ಸ್ ಅಂದರೆ ಡಿಪೆಂಡೆಂಟ್ ವೇರಿಯೇಬಲ್ಲು, ಎಕ್ಸ್ ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ಲು, ವೈ ಅಂದರೆ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಹಾಗಾದ್ರೆ ಒಂದು ಪ್ರಾಬ್ಲಮ್ ನೋಡೋಣ, ಗೊತ್ತಾಗುತ್ತೆ. ಈಗ ಏನು ಮಾಡಿದ್ದೀನಿ, ನಾನು ಕೆಲವೊಂದು ಪಾಯಿಂಟ್ನ ತೊಗೊಂಡಿದ್ದೀನಿ ಇನ್ ದಿ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ಆಲ್ಸೋ ಇನ್ ದಿ ವೈ ಆ್ಯಕ್ಸಿಸ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ ಆ್ಯಕ್ಸಿಸ್ ಮೇಲೆ ಏನಾಗುತ್ತೆ, ಪಾಯಿಂಟ್ಸು 1 2 3 4 5 ಇದೆ. ವೈ ಆ್ಯಕ್ಸಿಸ್ ಮೇಲೆ ಏನಿದೆ, 2 5 3 8 ಆ್ಯಂಡ್ 7 ಇದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಇದಕ್ಕೆ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಹೌ ಮಚ್ ಇಟ್ ಈಸ್ ಅವೇ, ವಾಟ್ಸ್ ದ ಎರರ್, ವಾಟ್ಸ್ ದ ಪರ್ಸೆಂಟೇಜ್ ಆಫ್ ಎರರ್, ಅದನ್ನು ನಾನು ಕ್ಯಾಲ್ಕುಲೇಟ್ನ ಮಾಡಬೇಕು. ರಿಗ್ರೆಷನ್ ಮೆಥಡ್ನ ಯೂಸ್ ಮಾಡಬೇಕು. ಸೊ ರಿಗ್ರೆಷನ್ ಮೆಥಡಲ್ಲಿ ಏನು ಹೇಳುತ್ತೆ, y = mx + c ಇದೆ. ಸೊ ನಾನು ಎಮ್ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಎಮ್ ಮತ್ತು ಸಿಗೆ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾನು ಏನು ಮಾಡ್ತಾ ಹೋಗ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಎಕ್ಸ್ ವ್ಯಾಲ್ಯೂ ಬರ್ಕೊಳ್ತೀನಿ, ವೈ ವ್ಯಾಲ್ಯೂ ಬರ್ಕೊಳ್ತೀನಿ. ಸಿಗ್ಮಾ ಎಕ್ಸ್ ಬೇಕು ನನಗೆ, ಹಾಗಾಗಿ ಸಿಗ್ಮಾ ಎಕ್ಸು ನಾನು ತೊಗೊಳ್ತೀನಿ. ಸಿಗ್ಮಾ ಎಕ್ಸ್ನ ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ, 1 + 2 + 3 + 4 + 5 ಅಷ್ಟನ್ನು ಕೂಡಿ ಅದನ್ನು ಏನು ಮಾಡ್ತೀನಿ, ನಾನು ಡಿವೈಡೆಡ್ ಬೈ 5 ಮಾಡ್ತೀನಿ. ಆವಾಗ ಏನು ಬರುತ್ತಲ್ಲ ಅದನ್ನು ನಾನು ಸಿಗ್ಮಾ ಎಕ್ಸ್ ಅಂತ ತೊಗೊಳ್ತೀನಿ. ಅದೇ ಥರ ಸಿಗ್ಮಾ ವೈನ ತೊಗೊಳ್ತೀನಿ, ಅದೇ ಥರ ಸಿಗ್ಮಾ ಎಕ್ಸ್ ವೈನ ತೊಗೊಳ್ತೀನಿ, ಅದೇ ಥರ ಸಿಗ್ಮಾ ಎಕ್ಸ್ ಸ್ಕ್ವೈರ್ಡ್ನ ನಾನು ತೊಗೊಳ್ತೀನಿ. ಎಲ್ಲನೂ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಎಷ್ಟು ನಂಬರ್ ಇರುತ್ತಲ್ಲ ಅಷ್ಟರಿಂದ ಡಿವೈಡ್ ಮಾಡ್ತೀನಿ. ಸೊ 1 2 3 4 5ನ ಏನು ಮಾಡಿ ಆ್ಯಡ್ ಮಾಡಿ ಡಿವೈಡೆಡ್ ಬೈ 5 ಏನು ಮಾಡ್ತೀನಿ. ಅದೇ ಥರ ವೈನ ಎಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ 5 ಮಾಡಿ. ಎಕ್ಸ್ ವೈ ಹಾಗೆ ತೊಗೊಂಡಿದ್ದೀನಿ ಮತ್ತು ಎಕ್ಸ್ ಸ್ಕ್ವೈರ್ಡ್ನ ನಾನು ಅದೇ ರೀತಿಯಾಗಿ ತೊಗೊಂಡಿದ್ದೀನಿ. ಸೊ ಈಗ ಇದು ನನಗೆ ಗೊತ್ತಿದೆ. ಸೊ ಯೂಸಿಂಗ್ ದಿ ಫಾರ್ಮುಲಾ ಎಮ್ನ ಏನು ಮಾಡ್ತೀನಿ, ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಯೂಸಿಂಗ್ ದಿ ಫಾರ್ಮುಲಾ ನನ್ನ ಫಾರ್ಮುಲಾ ಇದೆ. ಸೊ ಹಾಗಾಗಿ ನನಗೆ ಎಮ್ ಎಷ್ಟು ಬಂತು ಅಂದರೆ 1.3 ಬಂತು. ಹೇಗೆ ಬಂತು, ಎನ್ಗೆ ನಾನು ಏನು ಮಾಡ್ತೀನಿ, ಎಷ್ಟು ಪಾಯಿಂಟ್ ಇದೆ ನನಗೆ, 5 ಪಾಯಿಂಟ್ ಇದೆ. ಎನ್ ಐ ಅಂತ ತೊಗೊಳ್ತೀನಿ. ಸಿಗ್ಮಾ ಎಕ್ಸ್ ವೈಗೆ ನಾನು ಏನು ಮಾಡ್ತೀನಿ, 88 ಹಾಕೊಳ್ತೀನಿ. 5 × 88 ಮೈನಸ್ ಸಿಗ್ಮಾ ಎಕ್ಸ್ ಅಂದರೆ 15 ತೊಗೊಳ್ತೀನಿ.
ಸಿಗ್ಮಾ ವೈ ಅಂದರೆ 25 ತೊಗೊಳ್ತೀನಿ. ಅವೆರಡು ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡ್ತೀನಿ. ಅದೇ ಥರ ಏನು ಮಾಡ್ತೀನಿ, ಎನ್ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ಡ್ನ ತೊಗೊಳ್ತೀನಿ. ಸಿಗ್ಮಾ ಎಕ್ಸ್ ಸ್ಕ್ವೇರ್ಡ್ ಅಂದರೆ 55 ಆಗಿದೆ. 5 ಇಂಟು 55 ಮೈನಸ್ 15 ಸ್ಕ್ವೇರ್ಡ್ ಮಾಡ್ತೀನಿ. ಸಿಂಪ್ಲಿಫೈ ಮಾಡ್ತೀನಿ. ಸಿಂಪಲ್ ಮ್ಯಾಥಮೆಟಿಕಲ್ ಈಕ್ವೇಷನ್ ಸಿಂಪ್ಲಿಫೈ ಮಾಡಿದಾಗ ಎಮ್ ನನಗೆ ಏನು ಬಂತು, 1.3 ಬಂತು. ಅದೇ ಥರ ಸಿಗೆ ನಾನು ಏನು ಮಾಡ್ತೀನಿ, ಸಿಗ್ಮಾ ವೈ ಮೈನಸ್ ಎಮ್ ಇಂಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಹಾಕೋಬೇಕು. ಆ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀನಿ. ಎಷ್ಟು ಬಂತು, 1.1 ಬಂತು. ಸೊ 1.1 ನನಗೆ ಬಂತು. ಏನದು y-intercept. ಸ್ಲೋಪ್ ಎಷ್ಟು ಬಂತು, 1.3. ಸೊ y is equal to mx plus c ನಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ y is equal to m ಅಂದರೆ ಎಷ್ಟು, 1.3 ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಸಿ ಎಷ್ಟು 1.1. ಸೊ ಈ ರೀತಿಯಾಗಿ ತಗೊಳ್ತೀನಿ. ಇಲ್ಲ ನಿಮಗೆ ಈಗ ಎಕ್ಸ್ ನೀವು ಏನು ಮಾಡ್ಬೋದು, ಓವರಾಲ್ ಎಲ್ಲ ಎಷ್ಟು ಬೇಕು ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ಎಕ್ಸು ಸಿಗ್ಮಾ ಎಕ್ಸ್ನ ತೊಗೊಂಡು 20.6 ಅಂತಲೂ ನೀವು ಕನ್ಸಿಡರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಪ್ರತಿಯೊಂದೊಂದು ಪಾಯಿಂಟ್ಗೂ ನೀವು ಎರರ್ ಎಷ್ಟಾಗಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ನಾನು ಏನು ಮಾಡ್ತಾ ಇದ್ದೀನಿ, y is equal to mx plus c ನಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿಲ್ಲ ನಾನು. ಪ್ರತಿಯೊಂದಕ್ಕೂ ಎಕ್ಸ್ ವ್ಯಾಲ್ಯೂ ಏನಿದೆ ಅದನ್ನು ಹಾಕ್ಕೊಂಡು ನೀವು ಮಾಡ್ತಾ ಹೋಗಬೇಕು. ಸೊ ಅವಾಗ ಏನಾಯಿತು, ಎಮ್ ಎಕ್ಸ್ ಪ್ಲಸ್ ವೈ ಎಕ್ಸ್ಗೆ 1 ತೊಗೊಂಡಾಗ 2.4 ಬಂತು, 2 ತೊಗೊಂಡಾಗ 3.7 ಬಂತು, 3 ತೊಗೊಂಡಾಗ 2.4 ಬಂತು, 4 ತೊಗೊಂಡಾಗ 2.4 ಬಂತು, 5 ತೊಗೊಂಡಾಗ 2.4 ಬಂತು. ಆದರೆ ನನಗೆ ಎರರ್ ಕ್ಯಾಲ್ಕುಲೇಟ್ ಮಾಡಬೇಕು. ಎರರ್ ಅಂದ್ರೇನು, ವೈ ನನಗೆ ಏನಿದು ವೈ ಅಂದರೆ ಏನದು, ಅದು ಡಿಪೆಂಡೆಂಟ್ ವ್ಯಾಲ್ಯೂಯೇಬಲ್ ಅದು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, 2.4 ಮೈನಸ್ 2 ಮಾಡ್ತೀನಿ, 0.4 ಬಂತು. 3.7 ಮತ್ತು ಮೈನಸ್ 5 ಮಾಡ್ತೀನಿ, 1.3 ಬಂತು. ಅದೇ ಥರ 2.4 ಮೈನಸ್ 3 ಮಾಡ್ತೀನಿ, ಅವಾಗ ಏನಾಯಿತು, ಏನು ವ್ಯಾಲ್ಯೂ ಬಂತ ವ್ಯಾಲ್ಯೂ ಬರೀತೀನಿ. ಅದೇ ಥರ 2.4 ಮೈನಸ್ 8 ಮಾಡ್ತೀನಿ, ಆಗ ಏನು ವ್ಯಾಲ್ಯೂ ಬರ್ತೋ ಆ ವ್ಯಾಲ್ಯೂಗಳನ್ನ ನಾನು ಏನು ಮಾಡ್ತಾ ಹೋಗ್ತೀನಿ, ಅಲ್ಲಿ ಬರೀತಾ ಹೋಗ್ತೀನಿ. ಈ ರೀತಿಯಾಗಿ ನಾನೇನು ಮಾಡ್ತೀನಿ ಅಂತಂದರೆ ಎರರ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹೌ ಮಚ್ ಇಟ್ ಈಸ್, ಅದೇ ನಾನು ಫಸ್ಟ್ ಗ್ರಾಫಲ್ಲಿ ತೋರಿಸ್ದಂಗೆ ಆ ರಿಗ್ರೆಷನ್ ಲೈನಿಂದ ನಿಮ್ಮ ಪಾಯಿಂಟ್ ಎಷ್ಟು ದೂರ ಇದೆ, ಎಷ್ಟು ಎರರ್ ಇದೆ ಅಂತ ನನಗೆ ಕ್ಯಾಲ್ಕುಲೇಟ್ ಮಾಡಿ y-intercept ಆಗುತ್ತೆ. ಸೊ ಇದಕ್ಕೆ ಸ್ಟೆಪ್ಸ್ ಏನು ಅಂದರೆ, ಮೊದಲನೇ ಸ್ಟೆಪ್ಪಲ್ಲಿ ನೀವು ಎಮ್ಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಮ್ ಅಂದರೆ ಏನು, ಸ್ಲೋಪ್. ಅದಕ್ಕೆ ಫಾರ್ಮುಲಾ ಹಾಕ್ಕೊಳ್ತೀನಿ ನಾನು. ದ ಸ್ಲೋಪ್ of a line characterizes the direction of the line. To find the slope, divide the difference of the y coordinates of the 2 points on a line by the difference of the x coordinates of those same 2 points. ಸೊ ನಾನು ಏನು ಮಾಡಬೇಕು, ಎಮ್ಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಎಮ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ, ಈ ಫಾರ್ಮುಲಾ ಹಾಕ್ಕೊಳ್ತೀನಿ. ಎಮ್ ಅಂದರೆ ಏನು, ಸ್ಲೋಪ್ ಆಫ್ ದಿ ಲೈನ್. ಎನ್ ಅಂದರೆ ಏನು, ಟೋಟಲ್ ನಂಬರ್ ಆಫ್ ದಿ ಡೇಟಾ ಪಾಯಿಂಟ್ಸ್, ಎಷ್ಟು ನನಗೆ ಪಾಯಿಂಟ್ಸ್ ಇದೆ. ಎಕ್ಸ್ ಅಂದರೆ ಏನು, ಡಿಪೆಂಡೆಂಟ್ ವೇರಿಯೇಬಲ್ಲು. ವೈ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಅಗೇನ್ ಸೇಮ್ ಫಾರ್ಮುಲಾ ಹಾಕೋಬೇಕಾಗತ್ತೆ ನಾನು. ಸೊ ಎಮ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಅದ್ರ ಪ್ರಕಾರ ನಾನು ಏನು ಮಾಡ್ತಾ ಹೋಗ್ತೀನಿ ಅಂದರೆ, y is equal to mx plus c ಏನಿದೆಯಲ್ಲ ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಹಾಕ್ತಾ ಹೋಗ್ತೀನಿ. ತುಂಬ ಸಿಂಪಲ್ ಆಗಿದೆ. ರಿಗ್ರೆಷನ್ ಅಂದರೆ ಏನು, ಸೆಟ್ ಆಫ್ ವ್ಯಾಲ್ಯೂಸ್ ಇದೆ, ಹೌ ಇಟ್ ಈಸ್ ಡಿವಿಯೇಟ್ ಫ್ರಮ್ ದಿ ಆ್ಯಕ್ಚುಯಲ್ ವ್ಯಾಲ್ಯೂ ಅಂತ ಕಂಡುಹಿಡಿದ್ವಿ. ವಾಟ್ಸ್ ದ ಪರ್ಸೆಂಟೇಜ್ ಆಫ್ ಎರರ್, ವಾಟ್ಸ್ ದ ಎರರ್ related to that particular activity. One with the two different parameters na ತಗೊಳ್ತೀವಿ. ಒಂದು ಡಿಪೆಂಡೆಂಟ್ ಪ್ಯಾರಾಮೀಟರ್, ಇನ್ನೊಂದು ಇಂಡಿಪೆಂಡೆಂಟ್ ಪ್ಯಾರಾಮೀಟರ್. ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್, ವಾಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್, ಅದನ್ನು ಕಂಡುಹಿಡಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ರಿಗ್ರೆಷನ್ ಮೆಥಡ್ ಅಂತ ಕರಿತೀವಿ. ರಿಗ್ರೆಷನ್ ಮೆಥಡಲ್ಲಿ ಎಷ್ಟೊಂದು ಮೆಥಡ್ ಇದೆ. ಅದನ್ನು ನಾವು ಮಾಡುವಂಥದ್ದು ಲೀಸ್ಟ್ ಸ್ಕ್ವಯರ್ ರಿಗ್ರೆಷನ್ ಲೈನ್ನ ನಾವು ಐಡೆಂಟಿಫೈ ಮಾಡಬೇಕು. ರಿಗ್ರೆಷನ್ ಲೈನ್ ಅಂತಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಯಿಂಟ್ಸು ಜಾಯಿನ್ ಆಗುತ್ತೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ವ್ಯಾಲ್ಯೂಸು ನಮ್ಮದು ಏನಿದೆ ವೇರಿಯೇಬಲ್ಸು ವಿಚ್ ವಿಲ್ ಗೋಯಿಂಗ್ ಟು ಸಿಟ್ ಆನ್ ದಟ್ ಲೈನ್. ಆ ಲೈನ್ಗೆ ನಾನು ಏನಂತ ಕರಿತೀನಿ, ರಿಗ್ರೆಷನ್ ಲೈನ್ ಅಂತ ಹೇಳ್ತೀನಿ. ಆ ರಿಗ್ರೆಷನ್ ಲೈನ್ಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಯಿಂಟ್ಸ್ ಬರಬೇಕು ಅಂದರೆ ನಾನೇನು ಮಾಡ್ತೀನಿ, ಎರರ್ದು ಏನು ಮಾಡ್ತೀನಿ, ಸ್ಕ್ವಯರ್ ಮಾಡಿಕೊಂಡು ಅದರದ್ದು ಸಮ್ ಮಾಡ್ಕೊಳ್ತೀನಿ. ಆವಾಗ ನನಗೇನಾಗುತ್ತೆ, ಎರರು ಕಡಿಮೆ ಆಗುತ್ತೆ. ಆ ರೀತಿಯಾಗಿ ಮಾಡಿ ನನಗೆ ಬರುವಂಥ ಲೈನ್ಗೆ ನಾನು ಏನಂತ ಕರಿತೀನಿ, ಲೀಸ್ಟ್ ಸ್ಕ್ವಯರ್ ರಿಗ್ರೆಷನ್ ಲೈನ್ ಅಂತ ಹೇಳ್ತೀನಿ. ಈ ರೀತಿ ಪ್ರಾಬ್ಲಮ್ ಕೊಟ್ಟರು ನೀವು ಎಮ್ ಕ್ಯಾಲ್ಕುಲೇಟ್ ಮಾಡಬೇಕು, ಸಿ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ y is equal to mx plus c ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು, ಯು ಆರ್ ಗೋಯಿಂಗ್ ಟು ಗೆಟ್ ದಿ ವ್ಯಾಲ್ಯೂಸ್. ಪ್ರತಿಯೊಂದಕ್ಕೂ ಎಕ್ಸ್ ವ್ಯಾಲ್ಯೂ ಹಾಕ್ಕೊಂಡು ಪ್ರತಿಯೊಂದು ಹೌ ಮಚ್ ಇಟ್ ಈಸ್ ಅವೇ ಫ್ರಮ್ ದಿ ರಿಗ್ರೆಷನ್ ಲೈನ್ ಅಂತಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಜಸ್ಟ್ ಗಿವ್ ದಿ ಈಕ್ವೇಷನ್ ಅಂತಂದರೆ ಎಕ್ಸ್ ಇಷ್ಟು ವ್ಯಾಲ್ಯೂ ಕಂಡುಹಿಡಿಯೋದು ಬೇಡ, ನೀವು ಇಷ್ಟಕ್ಕೇ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.